ಕದಡಿ ಅಘನಾಶಿನಿ ನಡುವೆ ನಿತ್ಯ ಸಂಚರಿಸುವ ಬಾರ್ಜ್ನ ಸ್ಥಿತಿಗತಿ ಹಾಗೂ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಕರಾವಳಿ ಕಾವಲು ಪೊಲೀಸ್ ಅಧಿಕಾರಿಗಳು ಶುಕ್ರವಾರ ಪರಿಶೀಲನೆ ನಡೆಸಿದರು. ಮೂಲ ಸೌಲಭ್ಯ ಅಭಿವೃದ್ಧಿ ಬಂದರೂ ಒಳನಾಡು ಜಲಸಾರಿಗೆ ಇಲಾಖೆಯ ಕರ್ನಾಟಕ ಜಲಸಾರಿಗೆ ಮಂಡಳಿ ಇದೇ ಬಾರ್ಜ್ನ ದುರಸ್ತಿಗೊಳಿಸಿ ನಡೆಸಲು ಹರಾಜು ಕರೆದಿದೆ. ಸಂಪೂರ್ಣವಾಗಿ ಹಾಳಾಗಿರುವ ಬಾರ್ಜ್ನ ದುರಸ್ತಿಗೊಳಿಸಿದ್ರೂ ಅಪಾಯವಿದೆ ಎಂದು ಜನರು ಹೇಳ್ತಿದ್ದಾರೆ. ಆದರೆ ಇಲಾಖೆಗೆ ಹರಾಜು ಪ್ರಕಟಣೆಯಲ್ಲಿ ನಮೂದಿಸದಂತೆ ದುಸ್ಥಿತಿಯಲ್ಲಿರುವ ಬಾರ್ಜ್ ಪ್ರಸ್ತುತ ಜನರನ್ನ ಕರೆತರ್ತಿದೆ. ತುಕ್ಕು ಹಿಡಿದು ತೂತು ಬೀಳುವ ಹಂತಕ್ಕೆ ತಲುಪಿರುವ ಬೋಟ್ನಲ್ಲಿ ನಿತ್ಯ ನೂರಾರು ಜನರು ತೆರಳುತ್ತಿದ್ದು ಇವರ ಜೀವಾಪಾಯದ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು. ಇದರ ಪರಿಣಾಮ ಕರಾವಳಿ ಕಾವಲು ಪಡೆಯವರು ಜನರ ರಕ್ಷಣೆಯ ಸಲುವಾಗಿ ಖುದ್ದು ತಪಾಸಣೆ ನಡೆಸಿದ್ದಾರೆ. ಹಾಳಾದ ಬೋಟ್ನಲ್ಲಿ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರನ್ನ ತುಂಬಿರೋದು ಕಂಡುಬಂದಿದ್ದು ಬೋಟ್ ಸಂಪೂರ್ಣವಾಗಿ ಶಿಥಿಲಗೊಂಡಿರುವುದನ್ನ ಖಚಿತಪಡಿಸಿದ್ದಾರೆ. ಈ ಬಗ್ಗೆ ಕರಾವಳಿ ಕಾವಲು ಪಡೆಯ ಕುಮಟಾ ಠಾಣೆಯ ಪಿಎಸ್ಐ ಅನೂಪ್ ನಾಯಕ್ ಮಾತನಾಡಿ, ಕಳೆದ ಕೆಲ ದಿನಗಳ ಹಿಂದೆ ಇಲ್ಲಿ ಭೇಟಿ ನೀಡಿ ಹಲವು ಸೂಚನೆಗಳನ್ನ ನೀಡಿದೆ. ಪತ್ರಿಕಾ ವರದಿಯನ್ನ ಗಮನಿಸಿ ಪುನಃ ಪರಿಶೀಲನೆ ಮಾಡಿದ್ದು ಬೋಟ್ ಹಾಳಾಗಿದ್ದು ಅಲ್ಲದೆ ಸುರಕ್ಷತಾ ಕ್ರಮದ ಬಗ್ಗೆ ಗಮನ ಹರಿಸದಿರೋದು ಸ್ಪಷ್ಟವಾಗಿದೆ. ಈ ಕುರಿತು ನಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇನೆ ಎಂದಿದ್ದಾರೆ. ಬಂದರು ಇಲಾಖೆಯ ಕಡವು ನಿರೀಕ್ಷಕರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಣಜೀರಿಗೆ ಹುಳುಗಳು ಕಡಿದು ಮೃತಪಟ್ಟ ಜನ್ನು ಕೊಕ್ಕರೆ ಅವರ ಕುಟುಂಬಸ್ಥರಿಗೆ ಗುರುವಾರ 15 ಲಕ್ಷ ರೂಪಾಯಿ ಪರಿಹಾರದ ಧನದ ಚೆಕ್ ಅನ್ನು ಶಾಸಕ ಶಿವರಾಂ ಹೆಬ್ಬಾರ್ ವಿತರಿಸಿದರು. ಮುಂಡಗೋಡ್ ತಾಲೂಕಿನ ಮೈಲಳ್ಳಿ ಗ್ರಾಮದಲ್ಲಿ ಜನ್ನು ಕೊಕ್ಕರೆ ಎಂಬಾತನು ಕಣಜೀರಿಗೆ ಕಡಿದು ಮೃತಪಟ್ಟಿದ್ರು. 2023ರ ಸೆಪ್ಟೆಂಬರ್ 9ರಂದು ಸಂಜೆ ಬಡ್ಡಿಗೇರಿ ಕ್ರಾಸ್ ಹತ್ತಿರ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಕಣಜೀರಿಗೆ ಹುಳುಗಳು ಕಡಿದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದರು. ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದ ಶಾಸಕ ಶಿವರಾಂ ಹೆಬ್ಬಾರ್, ಇದೊಂದು ವಿಶೇಷ ಪ್ರಕರಣವಾಗಿದೆ. ಕಮಿಟಿಯ ಉಪಾಧ್ಯಕ್ಷರಿಗೆ ಮತ್ತು ಕಮಿಟಿಯ 15 ಶಾಸಕರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಇದರ ಜೊತೆಗೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಸ್ಮರಿಸಬೇಕಾಗಿದೆ. ಸಾಕಷ್ಟು ಗಲಾಟೆ ನಂತರದಲ್ಲಿ ಸರ್ಕಾರ ಮತ್ತು ಅರಣ್ಯ ಸಚಿವರ ಅನುಮೋದನೆ ಪಡೆದು ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಮೃತನ ಕುಟುಂಬಸ್ಥರಿಗೆ 15 ಲಕ್ಷ ಮತ್ತು 5 ವರ್ಷದವರೆಗೆ 5,000 ರೂಪಾಯಿ ಪರಿಹಾರ ಪೆನ್ಷನ್ ಹಣ ಬರುತ್ತದೆ. ಇದರಂತೆ ತಾಲೂಕಿನ ಕಾತೂರಿನಲ್ಲಿ ಜೇನುಹುಳ ಕಡಿದು ಮೃತಪಟ್ಟ ಪ್ರಕರಣ ಸೇರಿ ಇಂತಹ 2 ಪ್ರಕರಣ ಕಮಿಟಿಯ ಮುಂದೆ ಇದೆ. ಪರಿಹಾರದ ಹಣ ಕೊಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷ ಹಾವೇರಿ ಲಂಬಾಳೆ ಸಾಹೇಬನ ಅಭಿನಂದನೆ ಹೇಳ್ತೇನೆ. ಮತ್ತೆಲ್ಲ ಕಮಿಟಿ ಸದಸ್ಯರಿಗೆ ನನ್ನ ಸ್ನೇಹಿತ 15 ಮಂದಿ ಶಾಸಕರನ್ನು ಅಭಿನಂದನೆ ಹೇಳ್ತೇನೆ. ಹಾಗೂ ಅರಣ್ಯ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ, ACS ಇವರೆಲ್ಲರೂ ಕೂಡ ಈ ಕೇಸ್ನಲ್ಲಿ 4 ಸಭೆಗಳಲ್ಲಿ ಸಾಕಷ್ಟು ಗಲಾಟೆ ನಂತರದಲ್ಲಿ ಸರ್ಕಾರ, ಮುಖ್ಯಮಂತ್ರಿ ಅನುಮೋದನೆ, ಅರಣ್ಯ ಸಚಿವ ಅನುಮೋದನೆಯಿಂದ ಇವನು ವಿಶೇಷ ಪ್ರಕರಣ ಅಂತ ಹಣ ಕೊಟ್ಟಿದ್ದಾರೆ. ಇನ್ನೂ ಒಂದು ಇಂಥದೇ ಕೇಸ್ ತಮ್ಮನ್ನು ಜೀವನ ತೊಳೆದಿದೆ. ಈ ಸಂದರ್ಭದಲ್ಲಿ ACF ರವಿ ಹುಲಕೋಟಿ, RFO ವಾಗೀಶ್ BJ, ಉಪವಲಯ ಅರಣ್ಯಾಧಿಕಾರಿಗಳಾದ ಅರುಣ್ ಕುಮಾರ್ ಕಾಶಿ, ಶ್ರೀಶೈಲ ಐನಾಪುರ, ಮುಖಂಡರಾದ ರವಿಗೌಡ ಪಾಟೀಲ್, ದೇವು ಪಾಟೀಲ್, ಪಟ್ಟಣ ಪಂಚಾಯತ್ ಸದಸ್ಯ ಮೊಹಮ್ಮದ್ ಜಾಫರ್ ಹಂಡಿ ಇದ್ದರು. ಸಂಸ್ಥಾನ ಶಾಂತಾಶ್ರಮ ಕಾಶಿ ತಥಾ ಹಳದಿಪುರ ಮಠಾಧಿಪತಿ ಶ್ರೀ ವಾಮನಾಶ್ರಮ ಸ್ವಾಮೀಜಿಗಳು ದಾಂಡೇಲಿಗೆ ಭೇಟಿ ನೀಡಿದ್ದು ವೈಶ್ಯವಾಣಿ ಸಮಾಜದವರು ಆಯೋಜಿಸಿದ ಹಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ದಾಂಡೇಲಿಯ ಶೀತಲ್ ಕೋಲ್ಡ್ ಡ್ರಿಂಕ್ಸ್ನ ಮಾಲಕ ಸಂತೋಷ್ ಕುರ್ತರ್ಕರ್ ಮನೆಗೆ ಸ್ವಾಮೀಜಿಗಳು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಶಾಸಕ RV ದೇಶಪಾಂಡೆಯವರು ಸ್ವಾಮೀಜಿಗಳ ದರ್ಶನ ಪಡೆದು ಅವರನ್ನ ಶಾಲು ಹೊದಿಸಿ ಗೌರವಿಸಿದ್ರು. ನಂತರ ಸ್ವಾಮೀಜಿಗಳು ಶಾಸಕ RV ದೇಶಪಾಂಡೆಯವರಿಗೆ ಶಾಲು ಹೊದಿಸಿ ಗೌರವಿಸಿದ ನಂತರ ಶಾಸಕ RV ದೇಶಪಾಂಡೆಯವರು ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ RV ದೇಶಪಾಂಡೆಯವರು, ನನ್ನ ಕ್ಷೇತ್ರದಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ರೂ ಕೂಡ ನನ್ನ ಸಹಾಯ ಸಹಕಾರ ಇದ್ದೇ ಇರುತ್ತದೆ. ಈ ಕ್ಷೇತ್ರದ ಜನತೆ ಸುಖವಾಗಿರಲಿ ಎನ್ನುವುದೇ ನನ್ನ ಹಾರೈಕೆ ಎಂದರು. ಸ್ವಾಮೀಜಿಗಳ ಪುರ ಮೆರವಣಿಗೆ ನಡೆಯಿತು. ವಾದ್ಯ ಮೇಳಗಳೊಂದಿಗೆ ಮಹಿಳೆಯರ ಕುಂಭಮೇಳಗಳ ಜೊತೆಯಲ್ಲಿ ನಡೆದ ಈ ಮೆರವಣಿಗೆಯಲ್ಲಿ
ವೈಶ್ಯವಾಣಿ ಸಮಾಜದ ಪ್ರಮುಖರು ಶ್ವೇತ ವಸ್ತ್ರಧಾರಿಗಳಾಗಿ ಭಾಗವಹಿಸಿದ್ದರು. ನಂತರ ವಿದ್ಯಾಧರ ಸಭಾಭವನದಲ್ಲಿ ಪ್ರವಚನ, ಆಶೀರ್ವಚನ ಹಾಗೂ ದರ್ಶನ ಕಾರ್ಯಕ್ರಮಗಳು ನಡೆದವು. ನಗರದ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವೈಶ್ಯವಾಣಿ ಸಮಾಜದ ಪ್ರಮುಖರು ಕಾರ್ಯಕ್ರಮದ ಉಸ್ತುವಾರಿ ನೋಡಿಕೊಂಡಿದ್ದರು. ಆಶ್ರಯ ಮನೆಗಳ ವಿತರಣೆಯಲ್ಲಿ ಶಾಸಕರು ಹಣ ಪಡೆದಿದ್ದಾರೆ ಎಂದು ಒಬ್ಬನೇ ಒಬ್ಬ ಹೇಳಿದ್ರು. ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ಅಷ್ಟರ ಮಟ್ಟಿಗೆ ನಾನು ಪರಿಶುದ್ಧನಾಗಿದ್ದೇನೆ ಎಂದು ಶಾಸಕ ಆರ್.ವಿ. ದೇಶಪಾಂಡೆ ವಿರೋಧಿಗಳಿಗೆ ಸವಾಲೆಸೆದಿದ್ದಾರೆ. ದಾಂಡೇಲಿ ನಗರಸಭಾ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗಾಗಿ ವಾಜಪೇಯಿ ವಸತಿ ಯೋಜನೆ ಅಡಿಯಲ್ಲಿ G+2 ಮಾದರಿಯಲ್ಲಿ ನಿರ್ಮಿಸಲಾದ 108 ಆಶ್ರಯ ಮನೆಗಳನ್ನು ಆಯ್ದ ಫಲಾನುಭವಿಗಳಿಗೆ ಆದೇಶ ಪತ್ರ ನೀಡಿ ಹಸ್ತಾಂತರಿಸಿ ಮಾತನಾಡುತ್ತಿದ್ದ ಅವರು, ಮನೆ ರಹಿತ ಬಡವರು ಸ್ವಂತ ಸೂರು ಹೊಂದಿರಬೇಕೆಂಬುದೇ ನನ್ನ ಮೊದಲ ಆದ್ಯತೆಯಾಗಿದೆ. ದಾಂಡೇಲಿಯನ್ನ ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ. ದಾಂಡೇಲಿ ಅಭಿವೃದ್ಧಿಯ ಪಥದಲ್ಲಿಯೂ ಇದೆ. ಆದರೆ ಕೆಲವರು ಮಾತ್ರ ಅನಾವಶ್ಯಕವಾಗಿ ಶಾಸಕರು ಏನ್ ಮಾಡ್ತಿದ್ದಾರೆ ಎಂದು ಪ್ರಶ್ನೆ ಮಾಡ್ತಾರೆ. ಅವರ ಪ್ರಶ್ನೆಗೆ ನನ್ನ ಕೆಲಸಗಳೇ ಉತ್ತರ ನೀಡುತ್ತವೆ. ಈ ಕ್ಷೇತ್ರದ ಬಡಜನರು ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿಯೇ ನನ್ನನ್ನ 9 ಬಾರಿ ಗೆಲ್ಲಿಸಿದ್ದಾರೆ. ಅವರ ಋಣ ಮರೆಯಲಾರೆ. ನನ್ನಲ್ಲಿ ಶಕ್ತಿ ಇರುವವರೆಗೂ ಅಭಿವೃದ್ಧಿಯೊಂದೇ ನನ್ನ ಎದುರಿಗೆ ಇರುತ್ತದೆ. ಇದೀಗ G+2 ಮಾದರಿಯಲ್ಲಿ ಹಳಿಯಾಳದಲ್ಲಿ 240 ಮನೆಗಳು ಸಿದ್ಧಗೊಂಡಿವೆ. ದಾಂಡೇಲಿಯ ಅಂಬೇವಾಡಿಯಲ್ಲಿ 1106 ಮನೆಗಳು ನಿರ್ಮಾಣ ಹಂತದಲ್ಲಿವೆ. ಅವುಗಳಲ್ಲಿ 108 ಮನೆಗಳನ್ನ ಈಗ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ. ದಾಂಡೇಲಿಯ ನವಗ್ರಾಮ ಸೇರಿದಂತೆ ಹಲವೆಡೆ ಮನೆಗಳನ್ನ ನೀಡಲಾಗಿದೆ. ಈಗ G+2 1100 ಮನೆಗಳ ಜೊತೆಗೆ ಸ್ಲಂ ಬೋರ್ಡ್ನಿಂದ ಕೂಡ 1000 ಮನೆ ನಿರ್ಮಾಣಗೊಳ್ಳುತ್ತಿದೆ. ಇನ್ನು ಕೆಲವು ಜಾಗವನ್ನ ಆಶ್ರಯ ಮನೆಗಾಗಿ ಕಾಯ್ದಿರಿಸಲಾಗಿದೆ. ಬಡ ಜನರಿಗೆ ಸೂರು ಸಿಗಬೇಕೆನ್ನುವುದು ನನ್ನ ಆಶಯ ಎಂದರು. G+2 ಮನೆಗಳನ್ನ ವಿತರಿಸಲು ಸ್ವಲ್ಪ ವಿಳಂಬವಾಗಿದ್ದು ನಿಜ. ಆದ್ರೆ ಅದು ನನ್ನ ತಪ್ಪಲ್ಲ, ಗುತ್ತಿಗೆದಾರರ ತಪ್ಪು. ಗುತ್ತಿಗೆದಾರರನ್ನ ನೇಮಿಸಿದ್ದು ಹೌಸಿಂಗ್ ಬೋರ್ಡ್. ಈಗಾಗಲೇ ಆಶ್ರಯ ಸಮಿತಿಯಲ್ಲಿ ನಿರ್ದೇಶನ ನೀಡಿದ್ದೇನೆ. ಗುತ್ತಿಗೆದಾರ ಸಕಾಲದಲ್ಲಿ ಮನೆಯನ್ನ ಹಸ್ತಾಂತರಿಸದೇ ಇದ್ದಲ್ಲಿ ಅವನನ್ನ ಬದಲಾಯಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲು ತಿಳಿಸಿದ್ದೇನೆ. ಆಕ್ಷೇಪ ಮಾಡುವವರು ವಾಸ್ತವ ಅರ್ಥ ಮಾಡಿಕೊಳ್ಳಬೇಕೆಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರೂ ಆಗಿರುವ ಆರ್.ವಿ. ದೇಶಪಾಂಡೆ ಹೇಳಿದ್ರು. ಈಗಲ್ಲ, ಆಶ್ರಯ ಕಮಿಟಿಯಲ್ಲಿ ರೆಸೊಲ್ಯೂಷನ್ ಮಾಡಿದ್ದೇನೆ. ಈ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಹೌಸಿಂಗ್ ಬೋರ್ಡ್ ಮೇನ್ ಏಜೆನ್ಸಿ ಇದೆ. ಹೌಸಿಂಗ್ ಬೋರ್ಡ್ ಮುಖಾಂತರ ಮನೆ ಮಂಜೂರಾಗಿದೆ. ಆಶ್ರಯ ಕಮಿಟಿಯಲ್ಲಿ ರೆಸೊಲ್ಯೂಷನ್ ಮಾಡಿದೆ. ಈ ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿಸ್ರಿ ಅಥವಾ ಈ ಒಂದು ಟೆಂಡರ್ ಕ್ಯಾನ್ಸಲ್ ಮಾಡಿ ಹೌಸಿಂಗ್ ಬೋರ್ಡ್ದಿಂದ ಮನೆ ಮಾಡಿರಿ ಅಥವಾ ಫ್ರೆಶ್ ಟೆಂಡರ್ ಮತ್ತೇನು ಮಾಡಬೇಕು? ನಾನು ಮತ್ತೇನು ಮಾಡಲಿಕ್ಕಾಗ್ತದೆ? ಹಾಗಾಗಿ ಈಗ 108 ಮನೆಗಳು ನಮ್ಗೆ ಹಸ್ತಾಂತರ ಆಗಿದೆ. ಅದಕ್ಕೆ ಪಟ್ಟ ಕೊಡ್ತಾ ಇದ್ದೇವೆ. ಅದೇ ಆದೇಶ ಪತ್ರ, ಅದಕ್ಕೊಂದು ಆದೇಶ ಪತ್ರ ನಿಮ್ಗೆ ಕೊಡ್ತಾ ಇದ್ದೇವೆ. ಆ ಮನೆ ಆಕ್ಯುಪೈ ಮಾಡ್ಬೋದಲ್ಲ. ನಾವು ಮಾತದೆ ನಾವು 15-20 ದಿವಸ ಬಂದಾಗ ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ, ನಗರಸಭೆಯ ಮಾಜಿ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಯಾಸ್ಮಿನ್ ಕಿತ್ತೂರ್, ಮಾಜಿ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಅಶ್ಫಾಕ್ ಶೇಖ್, ನಗರಸಭಾ ಸದಸ್ಯರಾದ ಶಾಹಿದಾ ಪಠಾಣ್, ಮಜೀದ್ ಸನದಿ, ಮೌಲಾಲಿ ಮುಲ್ಲಾ, ಅನಿಲ್ ನಾಯ್ಕರ್, ಆಸಿಫ್ ಮುಜಾವರ್, ರುಕ್ಮಿಣಿ ಬಾಗಡೆ, ರುಹಿನಾ ಖತೀಬ್, ಆಶ್ರಯ ಕಮಿಟಿಯ ಸದಸ್ಯರಾದ ಪ್ರಭುದಾಸ್ ಏನಿಬೇರ್, ಪ್ರಮೀಳಾ ಮಾನೆ, ಸರಸ್ವತಿ ಚೌಹಾಣ್ ಮುಂತಾದವರು ಇದ್ದರು. ಸೃಷ್ಟಿ ನ್ಯೂ ಲುಕ್, ಹೊಸ ನೋಟ, ಹೊಸ ವಿನ್ಯಾಸ. ನಾರಿಯರ ಸೊಬಗಿಗೆ ಅಂದದ ಸ್ಪರ್ಶ ನೀಡುವ ವಸ್ತ್ರ ವಿನ್ಯಾಸದ ಮಳಿಗೆ. ಮಹಿಳೆಯರ ಕನಸಿನ ವಸ್ತ್ರ ವಿನ್ಯಾಸ ಮತ್ತು ಟೈಲರಿಂಗ್, ಆರಿ ಎಂಬ್ರಾಯ್ಡರಿ, ಸ್ಟೋನ್ ವರ್ಕ್ಸ್, ಕುರ್ತಿ ಎಂಬ್ರಾಯ್ಡರಿ, ಸಾರಿ ಲೋಗೋಸ್, ಕುಚ್ಚು ಸಹ ನಮ್ಮಲ್ಲಿ ಸಿದ್ಧಪಡಿಸುತ್ತೇವೆ. ಒಮ್ಮೆ ಭೇಟಿ ನೀಡಿ. ಕಾರವಾರದ ಹೆಮ್ಮೆ ಸೃಷ್ಟಿ ನ್ಯೂ ಲುಕ್. ಶಾಪ್ ನಂಬರ್ 1, ಸೇಂಟ್ ಜೋಸೆಫ್ ಸ್ಕೂಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಕಾಜುಬಾಗ್, ಕಾರವಾರ.
ಮೊಬೈಲ್ ಸಂಖ್ಯೆ 7022101363 9110415768. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.